ಅನ್ಯಾಯಕ್ಕೆಲ್ಲ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೊಣೆನೆ. ಇನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿದ್ದಾರಲ್ಲ ಇವರು ಅವರೆಲ್ಲೋ ಇದ್ದಾರೆ, ಚಿಕ್ಕಬಳ್ಳಾಪುರ ಎಲ್ಲೋ ಇದೆ. ಆ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ. ಅವ್ರಿಗೆ ಇಲ್ಲಿ ಏನು ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಯಾವುದಾದ್ರೂ ಸಭೆಗಳಿಗೆ ಹೋದ್ರೆ ಅಲ್ವಾ, ಯಾವ ಯೋಜನೆಯಲ್ಲಿ ಎಷ್ಟು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ, ಇದನ್ನು ಕೇಳಬೇಕಲ್ಲ ಗಟ್ಟಿಯಾಗಿ. ಪಾಪ ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ಪಾಪ ನಿಮ್ಮಂಥ ಮಾಧ್ಯಮಗಳ ಮುಂದೆ ಪೋಸ್ ಕೊಟ್ಕೊಂಡು ಮಾತಾಡೋದೇ ಒಂದು ಸಾಧನೆ ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಅವರು ಶಾಸಕರಾದರೂ ಜವಾಬ್ದಾರಿ ಕೆಲಸ ಮಾಡ್ತಿಲ್ಲ ಅಂತ ಅದು ಜನರೇ ತೀರ್ಮಾನ ಮಾಡಲಿ. ನಾನು ಯಾಕೆ ಕೇಳಬೇಕು? ನನ್ನ ಬಾಯಿಂದ ಯಾಕೆ ಕೇಳಬೇಕು? ಜನರ ತೀರ್ಮಾನ 28ರಲ್ಲಿ ಬರುತ್ತಲ್ಲ, ಆಗ ಒಂದೇ ವರ್ಷದಲ್ಲಿ ಜನರು ಹೇಳಿದ್ದಾರೆ. ಮೊನ್ನೆ 23 ಚುನಾವಣೆ ಆದಮೇಲೆ 24 ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನತೆ ಅವರಿಂದ 34-35 ಸಾವಿರ ಜನ ಹೊರಗಡೆ ಹೋಗಿದ್ದಾರೆ ಮೊನ್ನೆನೇ. ನೋಡೋಣ 28 ಅಷ್ಟೊತ್ತಿಗೆ ಇನ್ನೆಷ್ಟು ಜನ ಹೋಗ್ತಾರೆ ಅಂತ ನೋಡೋಣ. ಸರ್, ಕೊಡಗು ಅಲ್ಲಿ ವಿನಯ್ ಅನ್ಯಾಯಕ್ಕೆಲ್ಲ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೊಣೆನೆ. ಇನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿದ್ದಾರಲ್ಲ ಇವರು ಅವರೆಲ್ಲೋ ಇದ್ದಾರೆ, ಚಿಕ್ಕಬಳ್ಳಾಪುರ ಎಲ್ಲೋ ಇದೆ. ಆ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ. ಅವ್ರಿಗೆ ಇಲ್ಲಿ ಏನು ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಯಾವುದಾದ್ರೂ ಸಭೆಗಳಿಗೆ ಹೋದ್ರೆ ಅಲ್ವಾ, ಯಾವ ಯೋಜನೆಯಲ್ಲಿ ಎಷ್ಟು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ, ಇದನ್ನು ಕೇಳಬೇಕಲ್ಲ ಗಟ್ಟಿಯಾಗಿ. ಪಾಪ ಅವ್ರಿಗೇನು ಗೊತ್ತಿಲ್ಲ. ಅವ್ರಿಗೆ ಪಾಪ ನಿಮ್ಮಂಥ ಮಾಧ್ಯಮಗಳ ಮುಂದೆ ಪೋಸ್ ಕೊಟ್ಕೊಂಡು ಮಾತಾಡೋದೇ ಒಂದು ಸಾಧನೆ ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಅವರು ಶಾಸಕರಾದರೂ ಜವಾಬ್ದಾರಿ ಕೆಲಸ ಮಾಡ್ತಿಲ್ಲ ಅಂತ ಅದು ಜನರೇ ತೀರ್ಮಾನ ಮಾಡಲಿ. ನಾನು ಯಾಕೆ ಕೇಳಬೇಕು? ನನ್ನ ಬಾಯಿಂದ ಯಾಕೆ ಕೇಳಬೇಕು? ಜನರ ತೀರ್ಮಾನ 28ರಲ್ಲಿ ಬರುತ್ತಲ್ಲ, ಆಗ ಒಂದೇ ವರ್ಷದಲ್ಲಿ ಜನರು ಹೇಳಿದ್ದಾರೆ. ಮೊನ್ನೆ 23 ಚುನಾವಣೆ ಆದಮೇಲೆ 24 ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನತೆ ಅವರಿಂದ 34-35 ಸಾವಿರ ಜನ ಹೊರಗಡೆ ಹೋಗಿದ್ದಾರೆ ಮೊನ್ನೆನೇ. ನೋಡೋಣ 28 ಅಷ್ಟೊತ್ತಿಗೆ ಇನ್ನೆಷ್ಟು ಜನ ಹೋಗ್ತಾರೆ ಅಂತ ನೋಡೋಣ. ಸರ್, ಕೊಡಗು ಅಲ್ಲಿ ವಿನಯ್